ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಹೆಸರು ಮಿಥಿಲಾ ಅಂತ. ಭಾಳ ಮಂದಿಗೆ ಆ್ಯಕ್ಚುಲಿ ಗೊತ್ತಿರಬೇಕು, ಯಾಕಂದ್ರೆ ನಂದು ಇನ್ನೊಂದು ಚಾನಲ್ ಐತಿ, ಮಿಥಿಲಾ ಗೋಂದಿ ಅಂತ ಹೇಳಿ. ಅದು ಒಂದು ಹಿಂದಿ ಚಾನಲು. ಸೊ ತುಂಬ ವರ್ಷದಿಂದ ನಾನು ಆ ಚಾನಲ್ ನಡೆಸ್ತಾ ಇದ್ದೀನಿ. ಇವಾಗ ನಾ ಕನ್ನಡ ಚಾನಲ್ಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಚಾನಲ್ ಸ್ಟಾರ್ಟ್ ಮಾಡಿನೂ ನಾ 2 ಇಯರ್ಸ್ ಆಗಿತ್ತು. ಬಟ್ ವರ್ಕ್ ಲೋಡ್ ಭಾಳ ಇರೋದ್ರಿಂದ ನಾನು ಈ ಚಾನಲ್ಗೆ ಅಷ್ಟು ಟೈಮ್ ಕೊಡೋಕ್ಕಾಗಲಿಲ್ಲ. ನಂದೇನಿತ್ತು, ಒಂದು ಚಾನಲ್ ಎಸ್ಟಾಬ್ಲಿಷ್ ಆದಮೇಲೆ ನಾ ಇನ್ನೊಂದು ಚಾನಲ್ಗೆ ಪ್ರಾಪರ್ ಟೈಮ್ ಕೊಡ್ಬೇಕಂಥೇಳಿ ನಾ ಇಷ್ಟು ದಿವಸ ಈ ಚಾನಲ್ಗೆ ಜಾಸ್ತಿ ವೀಡಿಯೋಸ್ ಅದು ಹಾಕ್ತಾ ಇರಲಿಲ್ಲ. ಇವಾಗ ನಾನು ಪುನಃ ಶುರು ಮಾಡಿದ್ದೇನೆ. ನಾನು ಮುಂಬೈಯಿಂದ ಇರೋದ್ರಿಂದ ನಂದು ಸ್ವಲ್ಪ ಕನ್ನಡ ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು. ಸೊ ಪ್ಲೀಸ್ ಕ್ಷಮಿಸ್ಬಿಡಿ, ಸ್ವಲ್ಪ ನನ್ನ ಕನ್ನಡ ಹೆಚ್ಚು ಕಡಿಮೆ ಆದ್ರೆ. ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಹುಬ್ಳಿ ಧಾರವಾಡ ಕನ್ನಡ ಮಸ್ತ್ ಮಾತಾಡ್ತೀನಿ. ಬಟ್ ಏನಾಗ್ಬಿಡ್ತೈತಲ್ಲ, ಒಂದ್ಸಲ ಕ್ಯಾಮ್ರಾ ಆನ್ ಆತಂದ್ರೆ ಒಂದು ಸ್ವಲ್ಪ ಮನುಷ್ಯ ಕಾನ್ಷಿಯಸ್ ಆಗ್ಬಿಡ್ತಾನೆ. ಸೊ ಅದು ನನಗೆ ಸ್ವಲ್ಪ ಮತ್ತದ ಧಾರವಾಡ ಕನ್ನಡ, ಹಾವೇರಿ, ದಾವಣಗೆರೆ ಕನ್ನಡ ಎಲ್ಲ ಮಿಕ್ಸ್ ಆಗಿಬಿಡ್ತೈತಿ. ಬರ್ತಾ ಅದನ್ನು ನಂಗೆ ರೂಢಿ ಆಗ್ತೈತಿ. ಮೇ ಬಿ ಬರ್ತಾ ನಂಗೆ ಚಲೋ ರೂಢಿ ಆಗ್ತೈತಿ. ಆಮೇಲೆ ನಾನು ನಾರ್ಮಲ್ ಹೆಂಗೆ ಮಾತಾಡ್ತೀನಿ ಹಂಗೆ ಮಾತಾಡ್ಬೋದು. ಸೊ ನನ್ನ ಹಿಂದಿ ಚಾನಲ್ಗೆ ನೀವೆಲ್ಲರೂ ಎಷ್ಟು ಇಷ್ಟಪಟ್ಟಿರಿ, ಎಷ್ಟು ಚಲೋ ಅದಕ್ಕೆ ರೆಸ್ಪಾನ್ಸ್ ಮಾಡಿರಿ. 36,000 ಸಬ್ಸ್ಕ್ರೈಬರ್ಸ್ ನಂಗೆ ಅದು ಚಾನಲ್ನಾಗ ಐತಿ. ಸೊ ಈ ಚಾನಲ್ಗೂ ನೀವು ಅಷ್ಟೇ ಪ್ರೀತಿ ಮಾಡ್ತೀರಿ, ಅಷ್ಟೇ ಇಷ್ಟಪಡ್ತೀನಿ. ಮೇ ಬಿ ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತೀರಿ ಅಂತ ನಾನು ಆಶಿಸ್ತೀನಿ. ನೀವು ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರೆ ನಾ ಚಲೋ ಕಾಂಟೆಂಟ್ ಈ ಚಾನಲ್ಗೆ ಕೊಡಬೇಕಂತ ಇಷ್ಟಪಡ್ತೇನೆ. ಖರೆ ಅಂದ್ರೆ ಈ ಚಾನಲ್ನಾಗ ನಿಮ್ಗೆ ಜಾಸ್ತಿ ವ್ಲಾಗ್ಸ್ ಅದು ಬರಲ್ಲ. ನಾ ಈ ಚಾನಲ್ಗೆ ಪ್ರಾಪರಾಗಿ ಜಸ್ಟ್ ಕಾಂಟೆಂಟ್ ಕ್ರಿಯೇಟರ್ ಅಂತಾರಲ್ಲ, ಈಗ ನಡೀತಿದೆಲ್ಲ ಕಾಂಟೆಂಟ್ ಕ್ರಿಯೇಟರ್ ಚಾನಲ್ಸ್. ಬಟ್ ನಂದೇನೈತಿ, ನಾ ಮಾಡ್ತಾ ಇರೋದು ಅಡುಗೆ, ಆಮೇಲೆ ಬ್ಯೂಟಿ ಸೀಕ್ರೆಟ್ಸು, ಸ್ಕಿನ್ ಕೇರು, ಹೇರ್ ಕೇರು, ಪ್ಲಸ್ ನಾ ಎಲ್ಲಿ ಟ್ರಾವೆಲ್ ಮಾಡಿದ್ನೆ ಆ ಟ್ರಾವೆಲಿಂದು ಸ್ವಲ್ಪ ವೀಡಿಯೋಸ್, ಈ ಥರ ನಾ ಈ ಚಾನಲ್ನಾಗ ವೀಡಿಯೋಸ್ ಹಾಕ್ಬೇಕಂತ ಮಾಡೀನಿ. ವ್ಲಾಗ್ಸ್ ಜಾಸ್ತಿ ಬರಲ್ಲ. ಯಾವಾಗಾರ ವಿಶೇಷ ಏನಾರ ನಮ್ಮ ಮನೆಯಲ್ಲಿ ಹಬ್ಬ ಇದ್ದಾಗ, ಎಲ್ಲರ ನಾವು ಹೊರಗೆ ಹೋದಾಗ ಏನಾರ ಮೇ ಬಿ ನಾವು ವ್ಲಾಗ್ಸ್ ಹಾಕ್ಬೋದು. ಬಟ್ ಜಾಸ್ತಿ ಮಾಡಿ ನಾ ಇದ್ರಾಗ ಫುಡ್ ರೆಸಿಪೀಸು, ಸ್ಕಿನ್ ಕೇರು, ಹೇರ್ ಕೇರು, ಬ್ಯೂಟಿ ಟಿಪ್ಸು, ಮೇಕಪ್ಪು, ಈ ಥರ ಕಾಂಟೆಂಟ್ ಹಾಕ್ಬೇಕಂತ ಮಾಡೀನಿ. ಸೊ ನಿಮ್ದು ಏನಾರು ಸಜೆಷನ್ಸ್ ಇದ್ರು ಆ ಸಜೆಷನ್ಸು ನೀವು ನಂಗೆ ಕೊಡ್ಬೋದು. ಇಲ್ಲಪ್ಪ ನೀ ಈ ಥರ ವೀಡಿಯೋಸ್ ಮಾಡು, ನೀ ಈ ಸಬ್ಜೆಕ್ಟ್ ಹಾಕು. ನಿಮ್ಗೆ ಏನಾರ ನನಗೆ ಸಜೆಸ್ಟ್ ಮಾಡ್ಬೇಕಂತಿದ್ರೆ ಯಾವ್ದಾರ ವಿಡಿಯೋ ಬಗ್ಗೆ ನೀವು ಅದನ್ನು ನಂಗೆ ಸಜೆಸ್ಟ್ ಮಾಡ್ಬೋದು. ಪ್ಲಸ್ ಏನಾಗ್ತೈತಿ, ಹೊಸ್ದಾಗ ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದಾಗ ನಂದು ಬ್ಯಾಕ್ ಚಾನಲಿಂದ ನಮ್ದು ಇಂಪ್ರೆಷನ್ ಏನಿರ್ತೈತಿ, ಸೊ ಆ ಚಾನಲ್ ಇಂಪ್ರೆಷನ್ಲೇ ಜನ ಈ ಚಾನಲ್ಗೂ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನನ್ನ ಹಿಂದಿ ಚಾನಲ್ ಏನೈತಲ್ಲ ಅದು ಪ್ರಾಪರ್ಲಿ ವ್ಲಾಗ್ ಚಾನಲ್ ಇದೆ. ಅದರಲ್ಲಿ ನಾನು ರೆಸಿಪೀಸ್ ಅದು ಹಾಕ್ತಿರ್ತೇನೆ, ಅದರಲ್ಲಿ ನಾನು ಲೈವ್ ಹೋಗ್ತಿರ್ತೇನೆ. ಅದರಲ್ಲಿ ಕೂಡ ನಾನು ಸ್ಕಿನ್ ಕೇರ್, ಹೇರ್ ಕೇರ್ ತುಂಬಾ ಹಾಕಿದ್ದೇನೆ. ಬಟ್ ಆ ಚಾನಲ್ನಾಗ ಆ್ಯಸ್ ಅ ವ್ಲಾಗರ್ ನಾನು ಜಾಸ್ತಿ ಪ್ರಸಿದ್ಧವಾಗಿದೆ. ಆಮೇಲೆ ಲೈವು ಹೋಗ್ತಿದ್ದೆ. ನಾನು ಪ್ರಯತ್ನ ಪಡ್ತೀನಿ ಈ ಚಾನಲ್ನಾಗೂ ನಾನು ಆದಷ್ಟು ಲೈವ್ ಬರೋಕೆ ನನಗೆ ಸಾಧ್ಯ ಆದ್ರೆ ನಾನು ಲೈವು ಬರ್ತೇನೆ. ಬಟ್ ಮೋಸ್ಟ್ ಪ್ರಾಬಬ್ಲಿ ನಾ ಈ ಚಾನಲ್ಸ್ನಾಗ ಸ್ಪೆಷಲಿ ಮಾಡ್ತಾ ಇರೋದು ಅಡುಗೆ, ಆಮೇಲೆ ಸ್ಕಿನ್ ಕೇರ್, ಬ್ಯೂಟಿ ಟಿಪ್ಸ್, ಈ ಥರನೇ ಎಲ್ಲ ಒಂದು ವೀಡಿಯೋಸ್ ಹಾಕ್ಬೇಕಂತ ಮಾಡೀನಿ. ಸೊ ಇಫ್ ನೀವು ಏನಾರು ನಂಗೆ ಸಜೆಸ್ಟ್ ಮಾಡ್ಬೇಕಂತಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ, ನಾನು ಅದ್ರ ಮೇಲೆ ವರ್ಕ್ ಮಾಡ್ತೇನೆ. ಆಮೇಲೆ ನನ್ನ ಕನ್ನಡ ನಿಮ್ಗೆ ಹೆಂಗೆ ಅನಿಸ್ತೈತಿ ಅದನ್ನು ಹೇಳ್ರಿ. ಯಾಕಂದ್ರೆ ನಂಗೆ ಆಲ್ಮೋಸ್ಟ್ ಎಲ್ಲ ಜನ ಆದಷ್ಟು ಹಿಂದಿ ಒಳಗೆ ಮಾತಾಡೋದು ಕೇಳಿದ್ದಾರೆ. ಆಮೇಲೆ ಹಿಂದಿ ಚಾನಲ್ನಾಗ ನಾನು ಯಾವಾಗ ಲೈವ್ ಹೋಗೀನಿ ಅವಾಗ ನಾನು ನನ್ನ ಜೊತೆ ಯಾವ ಲ್ಯಾಂಗ್ವೇಜ್ನಲ್ಲಿ ಜನ ಮಾತಾಡಿದ್ರು ಅದ್ರಾಗ ಮಾತಾಡ್ತಿದ್ದೆ. ಎಸ್ಪೆಷಲಿ ಯಾರು ಕನ್ನಡದಾಗ ಮಾತಾಡಿದ್ರೆ ನಾನು ಕನ್ನಡದಾಗ ಮಾತಾಡ್ತಿದ್ದೆ, ಹಿಂದಿ ಮಾತಾಡಿದ್ರೆ ಹಿಂದಿ, ಮರಾಠಿ ಮಾತಾಡಿದ್ರೆ ಮರಾಠಿ. ಇಂಗ್ಲೀಷ್ ನಂದಷ್ಟು ಚಲೋ ಇಲ್ಲ, ಸ್ವಲ್ಪ ಬರ್ತೈತಿ. ಸೊ ಅವಾಗ ನಾನು ಭಾಳ ಜನ ಹೇಳ್ತಿದ್ರು, ನೀ ಕನ್ನಡ ಚಾನಲ್ ಯಾಕೆ ಮಾಡ್ತಾ ಇಲ್ಲ, ನೀ ಕನ್ನಡ ಚಾನಲ್ ಮಾಡು, ನೀನು ಕನ್ನಡ ಭಾಳ ಚಂದ ಮಾತಾಡ್ತಿ, ನೀನು ಕನ್ನಡ ಮಸ್ತ್ ಅನ್ನಿಸ್ತೈತಿ ಕೇಳಕ್ಕೆ, ನೀನು ಯಾಕೆ ಕನ್ನಡ ಚಾನಲ್ ಮಾಡಬಾರ್ದು ಅಂತೇಳಿ. ಸೊ ರಾಜುನು ನನಗೆ ಭಾಳ ಫೋರ್ಸ್ ಮಾಡ್ತಿದ್ರು ನೀ ಕನ್ನಡ ಚಾನಲ್ ಮಾಡು. ನನಗೇನಿತ್ತು, ಒಂದ್ಸಲ ಪ್ರಾಪರ್ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಒಂದು ಪ್ರಾಪರ್ ಕಾಂಟೆಂಟ್, ಪ್ರಾಪರ್ ಅದಕ್ಕೆ ವಿಷಯಗಳು ನನ್ನ ತಲೆಯಾಗಿದ್ರು ಅಷ್ಟೇ ನಾವು ಮಾಡ್ಬೇಕಂತ. ಸುಮ್ಮನೆ ಬೇಕಾಬಿಟ್ಟು ಮಾಡಿ ಕೈ ಬಿಡೋದು ಇರಲಿಲ್ಲ ನನಗೆ. ಯಾಕಂದರೆ ಹಿಂದಿ ಚಾನಲ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗಿಗೆ ನಂಗೆ ಅಷ್ಟು ನಾಲೆಜ್ ಇರಲಿಲ್ಲ. ಅಷ್ಟು ವಿಡಿಯೋ ಶೂಟಿಂಗ್ ಮಾಡೋದಾಗಲಿ, ಎಡಿಟ್ ಮಾಡೋದಾಗಲಿ ಅದ್ರ ಬಗ್ಗೆ ಏನೂ ಅಷ್ಟು ನಾನು ಕಲ್ತಿರಲಿಲ್ಲ. ಸೊ ಇವಾಗ ಏನಾಗೈತಿ, ನನಗೆ ವಿಡಿಯೋ ಹೆಂಗೆ ಮಾಡಬೇಕು, ಹೆಂಗೆ ಕ್ರಿಯೇಟ್ ಮಾಡಬೇಕು, ಹೆಂಗೆ ಎಡಿಟ್ ಮಾಡಬೇಕು ಅದನ್ನೆಲ್ಲ ನಾನು ಕಲ್ತ್ಕೊಂಡಿದ್ದೇನೆ. ಇವಾಗ ನಾನು ಕನ್ನಡ ಚಾನಲ್ನಾಗ ಏನು ಇಷ್ಟಪಡ್ತೀರಿ ನೀವು ನೋಡಲಿಕ್ಕೆ ಅದನ್ನೇ ವೀಡಿಯೋಸ್ ಮಾಡ್ಬೇಕಂತ ನನಗೆ ಐತಿ. ಸೊ ಪ್ಲೀಸ್ ನಿಮ್ಮ ಸಜೆಷನ್ ನನಗೆ ಭಾಳ ಇಂಪಾರ್ಟೆಂಟ್. ಸೊ ಪ್ಲೀಸ್ ನೀವು ಸಜೆಸ್ಟ್ ಮಾಡಿ, ಆಮೇಲೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾಕಂದ್ರೆ ಫಸ್ಟ್ ಹಡಲ್ ಏನೈತಿ, ನಮ್ಮ ಚಾನಲ್ ಮಾನಿಟೈಸ್ ಆಗಲಿಕ್ಕೆ ಫಸ್ಟ್ ಹಡಲ್ ಈಸ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಆನಂತರ 4000 ವಾಚ್ ಅವರ್, ಅದಕ್ಕೆ 1 ವರ್ಷ ಟೈಮ್ ಇರ್ತೈತಿ. ಸೊ ನೀವು ನನಗೆ ಲಘುನ ಚಾನಲ್ ಮಾನಿಟೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಆಶಿಸ್ತೇನೆ.
ನಿಮ್ಮ ಕಡೆ ತುಂಬ ಮನಸ್ಸಿಂದ ರಿಕ್ವೆಸ್ಟ್ ಮಾಡ್ಲಿಕ್ಕತ್ತೇನಿ ಈ ಪ್ಲೀಸ್ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಲಘುನ ನಮ್ಮ ಫ್ಯಾಮಿಲಿ ದೊಡ್ಡದು ಮಾಡ್ಕೊಳ್ಳೋನು, ಪುನಃ ಭೇಟಿ ಆಗ್ತಾ ಇರೋನು. ಇನ್ಮೇಲೆ ನಾನು ಬರ್ತಾ ಇರ್ತೇನೆ, ನಿಮಗೆ ಮಾತಾಡ್ತಾ ಇರ್ತೇನೆ. ಇಫ್ ಪಾಸಿಬಲ್ ನಾನು ಲೈವ್ ಕೂಡ ನಕ್ಕಿ ಮಾಡ್ತೇನೆ. ಸೊ ಪುನಃ ಭೇಟಿಯಾಗೋಣ. ಬಾಯ್.